ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ಮಳೆ ಬಂದು ಎಲ್ಲ ಹಚ್ಚ ಹಸಿರಾಗಿದೆ. ಒಳ್ಳೆ ಕೆಸುವಿನ ಎಲೆ ಇದೆ, ಇದರಿಂದ ಸ್ವಲ್ಪ ಕೊಯ್ದುಕೊಂಡು ಹೋಗ್ತಾ ಇದ್ದೇನೆ. ಕೆಸುವಿನ ಪತ್ರೊಡೆಯನ್ನು ಮಾಡಬೇಕಂದಿದ್ದೇನೆ. ಕೆಸುವಿನ ಎಲೆಯ ಈಗ 8 ತಿಂಗಳು ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಇಂಥ ಸೊಪ್ಪು ತರಕಾರಿಗಳನ್ನೆಲ್ಲ ತಿಂದರೆ ಆರೋಗ್ಯ ಒಳ್ಳೆಯದು. ಇವತ್ತು ಬೇರೆ ಟೈಪಿನ ಕೆಸುವಿನ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ದಿನ ಒಂದೇ ಥರದ ಪತ್ರೊಡೆಯನ್ನು ತಿನ್ನೋದಕ್ಕಿಂತ ವೆರೈಟಿಯಾದ ಪತ್ರೊಡೆಯನ್ನು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ನಾನಿದಕ್ಕೆ 3 ಗ್ಲಾಸ್ ಅಕ್ಕಿ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಸ್ವಲ್ಪ ಮೆಂತ್ಯವನ್ನು ಹಾಕಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡೋಣ. 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ, 2 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, 1 ತುಂಡು ಹುಣಸೆ ಹುಳಿ ಹಾಗೂ ಅರೆಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಅಕ್ಕಿಯೊಂದಿಗೆ ಎಲ್ಲವನ್ನು ಕಡೆಯುವುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ಕಡೆದು ರೆಡಿ ಮಾಡೋದು ಹಿಟ್ಟನ್ನು. ಇದಕ್ಕೆ ಕಡೆಯುವಾಗಲೇ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದು ಮೊದಲ ಸಲ ಮಾಡೋದು, ಹೇಗಾಗ್ತದೆ ಅಂತೇಳಿ ನೋಡಬೇಕು. ಮಿಕ್ಸಿ ಇಲ್ಲದರಿಂದ 2 ಸಲ ಕಡೆದೆ ನಾನು. ನಂತರ ಕಡೆದ ಹಿಟ್ಟು ಹಾಗೂ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಇನ್ನು ಇದಕ್ಕೆ ಬೇಕಾಗುವಂತಹ ಎಲೆಗಳನ್ನು ರೆಡಿ ಮಾಡಿಡೋಣ. ಕೆಲವರು ಇದರ ನಾರನ್ನು ತೆಗಿತಾರೆ. ನನಗೆ ಅದರ ನಾರು ತೆಗಿಲಿಕ್ಕೆ ಅಷ್ಟು ಸರಿ ಬರುವುದಿಲ್ಲ, ಆದ ಕಾರಣ ನಾರನ್ನು ತೆಗಿಲಿಲ್ಲ. ತೆಗೆಯುವುದು ಒಳ್ಳೆಯದು, ಅದಿಲ್ಲದಿದ್ದರೆ ಕೊನೆಗೆ ಹಾಗೆ ಉಳಿಯುತ್ತದೆ ನಾರು ತೆಗಿಲಿಕ್ಕೆ ಟ್ರೈ ಮಾಡಿದೆ, ಎಲೆಲ್ಲ ಹರಿತು, ಆದ ಕಾರಣ ಅಲ್ಲೇ ಬಿಟ್ಟುಬಿಟ್ಟೆ. ಎಲೆಗಳನ್ನು ಚೆನ್ನಾಗಿ ಒರೆಸಿ ಇದಕ್ಕೆ ಹಿಟ್ಟನ್ನು ಇದೇ ರೀತಿ ಅಪ್ಲೈ ಮಾಡೋದು. ತೆಳುವಾಗಿ ಈ ಥರ ಹಾಕಿದರೆ ಒಳ್ಳೆಯದು. ಒಂದರ ಮೇಲೆ ಒಂದರಂತೆ ಇದೇ ರೀತಿ 4-5 ಎಲೆಗಳನ್ನು ಇಟ್ಟು ಇದನ್ನು ಫೋಲ್ಡ್ ಮಾಡಿ ಬೇಯಿಸುವುದು. ಇಂಥ ಪತ್ರೊಡೆಗೆ ಉಪ್ಪು, ಖಾರ, ಹುಳಿ, ಒಳ್ಳೆ ಮಸಾಲೆ ಇದ್ದರೆ ಇದು ಫ್ರೈ ಮಾಡುವಾಗ ಒಳ್ಳೆ ಟೇಸ್ಟ್ ಬರ್ಬೋದು. ನೆಕ್ಸ್ಟ್ 4 ಸೈಡ್ ಕೂಡ ಫೋಲ್ಡ್ ಮಾಡಿ ರೋಲ್ ಮಾಡಿ ಇದನ್ನು ಇಡ್ಲಿ ಬೇಯುವ ಪಾತ್ರೆಯಲ್ಲಿಟ್ಟು ಚೆನ್ನಾಗಿ ಬೇಯಿಸುವುದು. ಇದು ಬೇಯಲು ಒಂದು ಅರ್ಧ ಗಂಟೆ ಅಷ್ಟಾದರೂ ಬೇಕಾಗೋದು. ಇದೀಗ ಚೆನ್ನಾಗಿ ಬೆಂದಿದೆ. ಇದನ್ನು ಈ ರೀತಿ ಕಟ್ ಮಾಡುವುದು. ಆದಷ್ಟು ತೆಳುವಾಗಿ ನಾನು ಸ್ಲೈಸ್ ಮಾಡ್ತಾ ಇದ್ದೇನೆ, ಅದು ಫ್ರೈ ಮಾಡಲಿಕ್ಕೆ ಸುಲಭ ಆಗ್ಬೋದು ಅಂತೇಳಿ. ಹೇಗೆ ಬಂದಿದೆ ನೋಡಿ, ನೋಡಲಿಕ್ಕೆ ತುಂಬ ಚೆಂದ ಕಾಣ್ತಿದೆ. ನಾನು 2 ಎಲೆಯ ಗಟ್ಟಿಯನ್ನು ಮಾತ್ರ ಫ್ರೈ ಮಾಡ್ತಾ ಇದ್ದೇನೆ. ಉಳಿದ ಗಟ್ಟಿಯನ್ನು ಇದೇ ರೀತಿ ಸ್ಲೈಸ್ ಮಾಡಿ ಪತ್ರೊಡೆಗೆ ಯಾವ ರೀತಿ ಮಸಾಲ ಮಾಡ್ತಾ ಅದೇ ರೀತಿ ಮಸಾಲ ಮಾಡಿ ಅದನ್ನು ಚೆನ್ನಾಗಿ ಕುದಿಸಿ ಆ ರೀತಿ ಮಾಡ್ತಾ ಇದ್ದೇನೆ. ಇದು ಮೀನು ಫ್ರೈ ಮಾಡಿದ ರೀತಿಯಲ್ಲ 2 ಸೈಡಲ್ಲಿ ಚೆನ್ನಾಗಿ ಫ್ರೈ ಮಾಡೋದು.
ಎರಡು ಸೈಡಲ್ಲಿ ಫ್ರೈ ಮಾಡಿ. ಈಗ ಇದು ರೆಡಿ ಆಯಿತು. ದಿನ ಒಂದೇ ಥರದ ತಿಂಡಿಗಳನ್ನು ತಿನ್ನೋ ಬದಲು ಇದೇ ರೀತಿ ವೆರೈಟಿಯಾದ ತಿಂಡಿಗಳನ್ನು ಮಾಡಿಕೊಡ್ತೀವಿ. ಯಾರಿಗೂ ಕೂಡ ಇಷ್ಟ ಆಗ್ಬೋದು ಅಂತೇಳಿ ಭಾವಿಸ್ತೇನೆ. ನಮಗೆ ಇದಕ್ಕಿಂತಲೂ ಗ್ರೇವಿ ಹಾಕಿದ್ದ ಪತ್ರೊಡೆ ತುಂಬ ಇಷ್ಟ ಆದ ಕಾರಣ ನಾನು ಉಳಿದ ಪೀಸನ್ನೆಲ್ಲ ಮಸಾಲೆ ಕಡೆದು ಪತ್ರೊಡೆಯನ್ನು ಮಾಡ್ತೇನೆ. ಮಸಾಲ ಕಡೆದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ನಾನು ಆ ಪೀಸ್ಗಳನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಕುದಿಸಿ ಒಂದು ಅರ್ಧ ಗಂಟೆಯಷ್ಟು ಇಟ್ಟು ನಂತರ ಅದನ್ನು ಸೇವಿಸಿದರೆ ತುಂಬ ರುಚಿಯಾಗಿರ್ತದೆ. ಅದರ ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಳ್ಳೋದು. ಒಂದೇ ಹಿಟ್ಟಿನಲ್ಲಿ ಎರಡು ಬಗೆಯ ತಿಂಡಿಗಳು ರೆಡಿಯಾಗಿವೆ. ನಮ್ಮ ಈ ಸಿಂಪಲ್ ಆದ ವಿಡಿಯೋ ನಿಮಗೆ ಕೂಡ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೆ ಬಾಯ್.